ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಯಾರಿಂದಲೂ ಗೆಲ್ಲೋಕಾಗಲ್ಲ ಅಂತ ಹೇಳ್ತಿದ್ದ ಆ ಕೋಟೆ ಅಪ್ಪಪ್ಪ, ಆ ಕಲ್ಲುಗಳೇ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಹೇಳುತ್ತೆ. ಮತ್ತು ಅಲ್ಲಿ ಒಬ್ಬ ಮಹಿಳೆಯ ಧೈರ್ಯ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಡ್ತು. ಬನ್ನಿ, ಇವತ್ತು ನಾವು ಚಿತ್ರದುರ್ಗದ ಆ ರೋಚಕ ಕಥೆಯೊಳಗೆ ಇಳಿಯೋಣ. ಹಾಗಾದ್ರೆ ಅಂತಹ ಅಜೇಯ ಕೋಟೆಯನ್ನ ಗೆಲ್ಲೋದಂದ್ರೆ ಸುಮ್ನೆನಾ? ಅದಕ್ಕೆ ಬೇಕಾಗಿರೋದೇನು? ವೇರು ಸೈನ್ಯನಾ? ಇಲ್ಲ ಯುದ್ಧತಂತ್ರನ? ಅಥವಾ ಬಹುಶಃ ಉತ್ತರ ಕೋಟೆಯ ಗೋಡೆಗಳಲ್ಲಿಲ್ಲ, ಬದಲಾಗಿ ಅದನ್ನ ಕಾಪಾಡಿದವರ ಧೈರ್ಯದಲ್ಲಿದೆಯಾ? ನೋಡೋಣ ಬನ್ನಿ. ಸರಿ, ನಮ್ಮ ಪಯಣ ಶುರುವಾಗೋದೇ ಇಲ್ಲಿಂದ. ಚಿತ್ರದುರ್ಗ, ಆ ಹೆಸರಲ್ಲೇ ಒಂದು ಸೊಗಸಿದೆ ಅಲ್ವಾ? ಚಿತ್ರಕಲಾ ದುರ್ಗ ಅಂದ್ರೆ ನೋಡಕ್ಕೆ ಸುಂದರವಾಗಿರೋ ಕೋಟೆ ಅಂತ. ಕರ್ನಾಟಕದ ಹೃದಯ ಭಾಗದಲ್ಲಿರೋ ಇದು ಬರೀ ಒಂದು ಊರಲ್ಲ, ಇದೊಂದು ಕೋಟೆಗಳ ನಗರ ಅಂತಾನೆ ಫೇಮಸ್. ನಿಜಕ್ಕೂ ಶಕ್ತಿಯ ಒಂದು ಜೀವಂತ ಸಂಕೇತ. ನಾವು ಇವತ್ತು ನೋಡೋ ಈ ದೊಡ್ಡ ದೊಡ್ಡ ಗೋಡೆಗಳು ಕಟ್ಟೋಕ್ಕೂ ಮುಂಚೆನೇ ಈ ಜಾಗದಲ್ಲಿ ಕಥೆಗಳು ಹುಟ್ಕೊಂಡಿದ್ವು. ಯೋಚ್ನೆ ಮಾಡಿ, ನಾವು ಮಾತಾಡ್ತಿರೋದು ಶಿಲಾಯುಗದ ಕಾಲದಿಂದ. ಹೌದು, ಅಶೋಕನ ಶಾಸನಗಳಲ್ಲೂ ಇದರ ಉಲ್ಲೇಖ ಇದೆ. ಅಂದ್ರೆ ಚಿತ್ರದುರ್ಗದ ಕಥೆ ಅದರ ಕೋಟೆಗಿಂತನೂ ಹಳೆಯದು, ತುಂಬಾನೇ ಆಳವಾದದ್ದು. ಸರಿ, ಹಾಗಿದ್ರೆ ಈಗ ಚಿತ್ರದುರ್ಗಕ್ಕೆ ಅದರ ನಿಜವಾದ ರೂಪ ಕೊಟ್ಟ ಆ ಕಾಲಕ್ಕೆ ಹೋಗೋಣ. ಅದೇ ಈ ಭವ್ಯವಾದ ಕೋಟೆಯನ್ನ ಕಟ್ಟಿದ ನಾಯಕ ರಾಜವಂಶದ ಆಳ್ವಿಕೆಯ ಕಾಲಕ್ಕೆ. ನೋಡಿ, ಈ ನಾಯಕರು ಅಂದ್ರೆ ಸುಮ್ನೆ ರಾಜರಲ್ಲ, ಅವರು ಈ ಕೋಟೆಯ ಶಿಲ್ಪಿಗಳು. ವಿಜಯನಗರ ಸಾಮ್ರಾಜ್ಯದ ಕೆಳಗೆ ಪಾಳೆಗಾರರಾಗಿ ಶುರುವಾಗಿ 1ನೇ ಮದಕರಿ ನಾಯಕ, ಭರಮಣ್ಣ ನಾಯಕರಂತಹ ಶ್ರೇಷ್ಠ ರಾಜರು ತಲೆಮಾರುಗಳಿಂದ ಈ ಕೋಟೆಯನ್ನ ಬಲಪಡಿಸ್ತಾ ರಾಜ್ಯವನ್ನ ವಿಸ್ತರಿಸ್ತಾ ಹೋದ್ರು. ಕೊನೆಗೆ 4ನೇ ಮದಕರಿ ನಾಯಕನ ಕಾಲದಲ್ಲಿ ಚಿತ್ರದುರ್ಗ ಅಂದ್ರೆ ಅದೊಂದು ಅಜೇಯ ಶಕ್ತಿ ಅನ್ನೋ ಮಟ್ಟಕ್ಕೆ ತಲುಪಿತ್ತು. ಆದರೆ ಪ್ರತಿ ಶಕ್ತಿಗೂ ಒಂದು ಪರೀಕ್ಷೆ ಕಾದಿರತ್ತೆ ಅಲ್ವಾ? ಹಾಗೆಯೇ ನಾಯಕರ ಶಕ್ತಿಗೆ ಒಂದು ದೊಡ್ಡ ಸವಾಲು ಎದುರಾಯಿತು. ಅದು ಬೇರಾರೂ ಅಲ್ಲ, ಮೈಸೂರಿನ ಹುಲಿ ಹೈದರಲಿ. ಆ ಅಜೇಯ ಕೋಟೆಯನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟು ಬಂದಿದ್ದ. ಇಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಒಂದು ಕಡೆ ಶತಮಾನಗಳಿಂದ ಕಟ್ಟಿದ ಭದ್ರವಾದ ಚಿತ್ರದುರ್ಗದ ಕೋಟೆ, ಇನ್ನೊಂದು ಕಡೆ ಹೈದರಲಿಯ ಶಿಸ್ತುಬದ್ಧ ದೈತ್ಯ ಸೇನೆ. ಇದು ಬರೀ 2 ಸೈನ್ಯಗಳ ಯುದ್ಧವಾಗಿರಲಿಲ್ಲ, ಇದೊಂದು ಕೋಟೆ ಮತ್ತು ಸೇನೆಯ ನಡುವಿನ ಸಂಘರ್ಷ. ಯಾರಾದರೊಬ್ಬರು ಸೋಲಲೇಬೇಕಿತ್ತು. ಈ ವರ್ಷವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, 1779. ಇದೇನೋ ಸುಮ್ನೆ ಮುತ್ತಿಗೆ ಹಾಕಿದ ವರ್ಷ ಅಲ್ಲ, ಇದು ಕೋಟೆಯ ಕಲ್ಲುಗಳು ಕೂಡ ಮಾತನಾಡಲು ಶುರು ಮಾಡಿದ ವರ್ಷ. ಒಂದು ಸಾಮ್ರಾಜ್ಯದ ಭವಿಷ್ಯವೇ ತೂಗುಯಾಲೆಯಲ್ಲಿದ್ದ ವರ್ಷ. ಮತ್ತು ಇತಿಹಾಸವನ್ನ ಬರ್ದಿದ್ದು ರಾಜರಲ್ಲ, ಸೇನಾಪತಿಗಳಲ್ಲ, ಬದಲಾಗಿ ಕೋಟೆಯ ಒಂದು ಸಣ್ಣ ಮೂಲೆಯಲ್ಲಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ. ಸರಿ, ಇಷ್ಟೊತ್ತು ಯುದ್ಧ, ಸೈನ್ಯ, ರಾಜರ ಬಗ್ಗೆ ಮಾತಾಡ್ದ್ವಿ. ಈಗ ಆ ದೊಡ್ಡ ಚಿತ್ರಣದಿಂದ ಹೊರಬಂದು ಒಬ್ಬ ವ್ಯಕ್ತಿಯ ಅಸಾಧಾರಣ ಧೈರ್ಯದ ಕಥೆಯನ್ನ ಕೇಳೋಣ. ಇತಿಹಾಸದಲ್ಲಿ ಇವತ್ತಿಗೂ ಪ್ರತಿಧ್ವನಿಸುತ್ತಿರುವ ಕಥೆಯಿದು. ಯುದ್ಧದ ಗದ್ದಲ, ಕೋಟೆಯೊಳಗೆ ಹತಾಶೆ, ಬಹುಶಃ ಎಲ್ಲಾ ಮುಗೀತು ಅಂತ ಅಂದ್ಕೊಂಡಿದ್ದಾಗ ಒಬ್ರು ಮುಂದೆ ಬರ್ತಾರೆ. ಅವರು ರಾಜರಲ್ಲ, ಸೈನಿಕನೂ ಅಲ್ಲ, ಯಾರೂ ಊಹಿಸದ ಒಬ್ಬ ಸಾಮಾನ್ಯ ಮಹಿಳೆ ಆ ಕೋಟೆಯ ಕೊನೆಯ ರಕ್ಷಣಾ ಗೋಡೆಯಾಗಿ ನಿಲ್ತಾರೆ. ಆಕೆಯ ಕೈಲಿದ್ದ ಆಯುಧ ಯಾವುದು ಗೊತ್ತಾ? ಖಡ್ಗ ಅಲ್ಲ, ಬರ್ಚಿನೂ ಅಲ್ಲ, ಅದು ಒನಕೆ. ಹೌದು, ನಾವು ಧಾನ್ಯ ಕುಟೋಕೆ ಬಳಸುವ ಆ ಸಾಮಾನ್ಯ ಮರದ ಒನಕೆ. ಅದೇ ಆ ದಿನ ಒಂದು ದಂತಕಥೆಯನ್ನ ಸೃಷ್ಟಿಸಿದ ಆಯುಧವಾಗಿತ್ತು. ಕಥೆ ಶುರುವಾಗಿದ್ದು ಒಂದು ಸಣ್ಣ ಸಪ್ಪಳದಿಂದ. ಹೈದರಲಿಯ ಸೈನಿಕರು ಒಂದು ರಹಸ್ಯ ಕಿಂಡಿ ಮೂಲಕ ಕೋಟೆಯೊಳಗೆ ಬರೋದನ್ನ ಆಕೆ ನೋಡ್ತಾಳೆ. ಆಕೆಯ ಗಂಡ, ಆ ಕಿಂಡಿಯ ಕಾವಲುಗಾರ, ಆಗತಾನೆ ಊಟಕ್ಕೆ ಹೋಗಿದ್ದ. ಯಾರಿಗಾದ್ರೂ ಕೂಗಿ ಹೇಳೋಕೆ ಸಮಯವೇ ಇರಲಿಲ್ಲ. ತಕ್ಷಣ ಕೈಯಲ್ಲಿದ್ದ ಒನಕೆಯನ್ನ ಹಿಡಿದು ಆ ಕಿಂಡಿಯತ್ರ ಹೋಗಿ ನಿಂತುಕೊಳ್ತಾಳೆ. ಒಬ್ಬ ಸೈನಿಕ ಹೊರಗೆ ತಲೆ ಹಾಕಿದ, ಒಂದೇ ಏಟು. ಮತ್ತೊಬ್ಬ ಬಂದ, ಅವನಿಗೂ ಅದೇ ಗತಿ. ಒಬ್ಳೇ ಆ ಒಂದು ಮರದ ಒನಕೆಯಿಂದ ಶತ್ರು ಸೈನ್ಯವನ್ನೇ ತಡೆದು ನಿಲ್ಲಿಸ್ತಾಳೆ. ಆಕೆಯ ಧೈರ್ಯ, ದೇಶಭಕ್ತಿ ಮತ್ತು ತ್ಯಾಗ ನಿಜಕ್ಕೂ ವೀರತೆಯ ಒಂದು ಅಮರ ಕಥೆಯಾಗಿ ಉಳಿದುಬಿಟ್ಟಿದೆ. ಆಕೆ ಕೇವಲ ಒಬ್ಬ ವೀರ ವನಿತೆಯಾಗಿ ಉಳಿಯಲೇ ಇಲ್ಲ, ಬದಲಾಗಿ ಅಚಲ ಸಂಕಲ್ಪದ ಒಂದು ಶಕ್ತಿಯ ಸಂಕೇತವಾದಳು. ಆದ್ರೆ ಓಬವ್ವಳ ಹೋರಾಟ ಎಷ್ಟೇ ದೊಡ್ಡದಾಗಿದ್ರೂ ಒಂದು ದೊಡ್ಡ ಸೇನೆಯನ್ನ ಶಾಶ್ವತವಾಗಿ ತಡೆಯೋಕೆ ಸಾಧ್ಯವಾಗ್ಲಿಲ್ಲ. ಕೊನೆಗೆ ಕೋಟೆ ಹೈದರಲಿಯ ವಶವಾಯಿತು. ಹಾಗಿದ್ರೆ ಆಮೇಲೇನಾಯ್ತು? ಚಿತ್ರದುರ್ಗದ ಕತೆ ಹೇಗೆ ಮುಂದುವರಿತು? ಆ ಗತಕಾಲ ಇವತ್ತಿನ ಚಿತ್ರದುರ್ಗವನ್ನ ಹೇಗೆ ರೂಪಿಸಿದೆ? ನಾಯಕರ ಆಳ್ವಿಕೆ ಮುಗಿದ್ಮೇಲೆ ಚಿತ್ರದುರ್ಗದ ಅಧಿಕಾರ ಕೈ ಬದಲಾಯಿಸ್ತಾನೇ ಇತ್ತು. ಮೊದಲು ಹೈದರಲಿ,
ಆಮೇಲೆ ಟಿಪ್ಪು ಸುಲ್ತಾನನ ನಂತರ ಬ್ರಿಟಿಷರು, ಕೊನೆಗೆ 1947ರ ನಂತರ ಸ್ವತಂತ್ರ ಭಾರತದ, ನಮ್ಮ ಕರ್ನಾಟಕದ ಒಂದು ಪ್ರಮುಖ ಭಾಗವಾಯಿತು. ಕೋಟೆಯ ಗೋಡೆಗಳು ಹಾಗೇ ಉಳಿದವು, ಆದ್ರೆ ಅದನ್ನು ಆಳುವವರು ಬದಲಾದ್ರು. ಹಾಗಿದ್ರೆ ಇವತ್ತು ಚಿತ್ರದುರ್ಗ ಹೇಗಿದೆ? ಅದೊಂದು ಅದ್ಭುತವಾದ ಜಾಗ. ಒಂದು ಕಡೆ ಆ ಹಳೆಯ ಭವ್ಯವಾದ ಕೋಟೆ ನಿಂತಿದೆ, ಅದರ ಹಿನ್ನೆಲೆಯಲ್ಲಿ ಇವತ್ತಿನ ಆಧುನಿಕ ಪವನಯಂತ್ರಗಳು ತಿರುಗುತ್ತಿವೆ. ಒನಕೆ ಓಬವ್ವಳ ನೆನಪು ಆ ಕಿಂಡಿಯಲ್ಲಿ ಇವತ್ತಿಗೂ ಜೀವಂತವಾಗಿದೆ. ಅದೇ ಸಮಯದಲ್ಲಿ ಈ ಪ್ರದೇಶ ಕೃಷಿ, ಇಂಧನ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ಇಲ್ಲಿ ಹಳೆಯದನ್ನು ಮರೆತಿಲ್ಲ, ಬದಲಾಗಿ ಅದನ್ನು ಜೊತೆಗಿಟ್ಟುಕೊಂಡು ಮುಂದೆ ಸಾಗ್ತಿದ್ದಾರೆ. ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಚಿತ್ರದುರ್ಗ ಅಂದ್ರೆ ಏನು? ಶತಮಾನಗಳಿಂದ ಗಟ್ಟಿಯಾಗಿ ನಿಂತಿರೋ ಆ ಕಲ್ಲಿನ ಗೋಡೆಗಳಾ? ಅಥವಾ ಓಬವ್ವಳ ಆ ಅಮರ ಕಥೆನಾ? ನಿಜವಾದ ಶಕ್ತಿ ಇರೋದು ಕಲ್ಲಿನಲ್ಲಲ್ಲ, ಧೈರ್ಯದಲ್ಲಿ ಅಂತ ತೋರಿಸಿದ ಆ ಕಥೆ. ಬಹುಶಃ ನಿಜವಾದ ಕೋಟೆ ಅಂದ್ರೆ ನಾವು ಹೊರಗೆ ಕಟ್ಟೋದಲ್ಲ, ನಮ್ಮ ಮನಸ್ಸಿನೊಳಗೆ ಕಟ್ಕೊಳ್ಳೋದು ಅನ್ಸುತ್ತೆ, ಅಲ್ವಾ?